ಕರ್ಮ ಅಂತಕ್ಕಂಥ ಪುಸ್ತಕ ಬರೆದವರು ಕೆ ಉಮಾದೇವಿ. ಇವರು ನಮ್ಮ ಗಂಗಾವತಿಯವರು. ಆ ಪುಸ್ತಕದ ಬಗ್ಗೆ ಹೇಮಾ ನಾರಾಯಣ್ ಮೇಡಮ್ ಅವರು 2 ನಿಮಿಷ ಮಾತಾಡ್ಬೇಕು. ಎಲ್ಲರಿಗೂ ನಮಸ್ಕಾರ. ಈ ಪುಸ್ತಕ ಗ್ಯಾಸ್ಟ್ರಿಕ್ ಅಜೀರ್ಣ ಕರ್ಮ ಅನ್ನೋ ಪುಸ್ತಕ ಬರೆದಿರ್ತಕ್ಕಂಥವ್ರು ರಾಯಚೂರು ಪಿರಮಿಡ್ ಮಾಸ್ಟರ್ ಕೆ ಉಮಾದೇವಿ ಅವರು ರಾಯಚೂರಿನವರು. ಅವರು ಧ್ಯಾನಕ್ಕೆ ಬಂದಾಗ ಹೊಸದ್ರಲ್ಲಿ ಒಂದು ರಾಯಚೂರಲ್ಲಿ ಪಿರಮಿಡ್ ಚಿಕ್ಕದು ಕಟ್ಟಿದ್ರು. ಆ ಪಿರಮಿಡ್ ನಲ್ಲಿ ಧ್ಯಾನ ಮಾಡ್ಕೊಂಡು ಬಂದು ಜ್ಯೋತಿ ಅವ್ರ ಮನೆಯಲ್ಲಿ ಕ್ಲಾಸ್ ಇಟ್ಟಿದ್ರು, ಧ್ಯಾನ ಕ್ಲಾಸ್. ಅವಾಗ ಕರ್ಕೊಂಡು ಬಂದಿದ್ರು. ಅಲ್ಲಿ ಅವ್ರ ನಾದಿನಿಗಳು, ಅಣ್ಣ ತಮ್ಮಂದ್ರು, ಎಲ್ಲಾರು ಫ್ರೆಂಡ್ಸ್ ಅಂತ ಹೇಳಿ ಕರ್ಕೊಂಡ್ ಬಂದಾಗ ನಾವು ಕೋಟೇಶ್ವರರಾವ್ ಸಾರು ಎಲ್ಲಾರು ಅವ್ರ ಮನೆಗೆ ಹೋಗಿದ್ವಿ. ಈ ಮೇಡಮ್ನ ನೋಡ್ಬಿಟ್ಟು ನಾವೆಲ್ಲ ಅನ್ಕೊಂಡ್ವಿ ಈಕಿ ಸತ್ತೋಗ್ಬಿಡ್ತಾಳೆ ಇನ್ ಸ್ವಲ್ಪ ದಿವಸದಲ್ಲಿ, ಒಂದ್ ವಿಕೆಟ್ ಔಟ್ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳ್ಬಿಟ್ಟ ಸಾರು, ಈ ವಿಕೆಟ್ ಔಟ್ ಆಗುತ್ತೆ ನೋಡ್ರಿ. ಆಮೇಲೆ ಆಕಿ ಚೆನ್ನಾಗಿ ಅವತ್ತಿನ ದಿವಸನೇ ಪಿರಮಿಡ್ ವ್ಯಾಲಿ ಬಗ್ಗೆ ತಿಳ್ಕೊಂಡು ಪಿರಮಿಡ್ ವ್ಯಾಲಿಗೆ ಹೋಗಿ ಎಲ್ಲಿ ಬೆಂಗಳೂರು ಮೈತ್ರೇಯ ಬುದ್ಧ ಪಿರಮಿಡ್ಗೆ ಹೋಗಿ ಧ್ಯಾನ ಮಾಡೋದಕ್ಕೆ 11 ದಿವಸ ಅಲ್ಲಿ ಇದ್ದು ಬಂದಿರ್ತಕ್ಕಂಥದ್ದು. 11 ದಿವಸ, 21 ದಿವಸ, 41 ದಿವಸ ಈ ರೀತಿ ಇರ್ಬೇಕನ್ಕೊಂಡು ಸುಮಾರು ದಿನ ಇದ್ದು ಆಕಿ ಯಾವ ತರ ಪಥ್ಯ ಮಾಡಿದ್ಲೋ ಅದೇ ತರನೇ ಅಲ್ಲಿ ಹೋಗಿ ಪಥ್ಯ ಮಾಡ್ಕೊಂಡು ಇದ್ದು ಒಂದೊಂದೇ ಅಲ್ಲಿ ಕೊಟ್ಟಿರ್ತಕ್ಕಂಥ ಟಿಫಿನ್ಗಳೆಲ್ಲ ಒಂದೊಂದು ಸತಿನೇ ತಿನ್ಕೊಂಡು ಬಂದು ತಾನು ಸ್ಟ್ರಾಂಗ್ ಆಗಿ ಯಾವ ತರ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ನಾವು ಆಕಿ ನೋಡಿದ್ದು ಸುಮಾರು ವರ್ಷಗಳ ನಂತರ ನೋಡಿ ನಾವು ಕೇಳಿದ್ವಿ, ಅವತ್ತಿನ ದಿವಸ ಬಂದಿದ್ದು ನಿಮ್ಮ ಅಕ್ಕನ ತಂಗಿನ ಅಂತ ಕೇಳಿದಾಗ ಇಲ್ಲ ಸರ್ ನಾನೇ ಅಂತ ಹೇಳ್ಬಿಟ್ಟು ಕೋಟೇಶ್ವರರಾವ್ ಸಾರ್ ನಾವು ಎಲ್ಲ ಇದ್ದಾಗ ಹೇಳಿದ್ದು. ಅಂದ್ರೆ ಅವರು ಧ್ಯಾನ ಶಕ್ತಿ, ಸಂಕಲ್ಪ ಶಕ್ತಿ, ಒಂದು ಪಥ್ಯ ಅಂದ್ರೆ ಅವ್ರು ಯಾವ ತರ ಉಪವಾಸ ಅಥವಾ ಆಹಾರ ನಿಯಮಗಳನ್ನ ಪಾಲನೆ ಮಾಡಿ ಅವರು ಧ್ಯಾನ ಶಕ್ತಿಯಿಂದ ತೊಡಗಿಸ್ಕೊಂಡ್ರು. ತಮ್ಮ ಸ್ವಾಧ್ಯಾಯ ಶಕ್ತಿ, ಎಷ್ಟೊಂದು ಪುಸ್ತಕಗಳನ್ನ ಓದಿ ಧ್ಯಾನ ಕಾರ್ಯಕ್ರಮಗಳನ್ನೆಲ್ಲ ಅಟೆಂಡ್ ಆಗಿದ್ದಾರೆ ಅಂತ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಹಾಗಾಗಿ ದಯವಿಟ್ಟು ಈ ಪುಸ್ತಕವನ್ನ ಎಲ್ಲರೂ ತಗೊಳ್ರಿ, ಖಂಡಿತ ಎಲ್ಲರಿಗೂ ಕೊಡ್ರಿ. ಅವ್ರು ಯಾಕೆ ಈ ಹೆಸರನ್ನ ಇಟ್ಟಿದ್ದಾರೆ ಗ್ಯಾಸ್ಟ್ರಿಕ್ ಅಂದ್ರೆ ಅವ್ರು ಅದರಿಂದ ಜಾಸ್ತಿ ಸಫರ್ ಆಗಿದ್ದಾರೆ. ಕರ್ಮ, ಒಂದು 10 ವರ್ಷ ಅವರು ಉಪ್ಪು ಖಾರ ತಿನ್ಲಾರ್ದಂಗ ಅವ್ರ ಜೀವನ ಮಾಡಿದ್ದಾರೆ ಅಂದ್ರೆ ಅವ್ರ ಕರ್ಮ ಅನ್ನೋದು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಅಜೀರ್ಣ ಪ್ರತಿಯೊಬ್ಬರಿಗೂ ಪತ್ರಿ ಸರ್ ಹೇಳ್ತಾರೆ, ಒಂದ್ ಧ್ಯಾನ ಪ್ರಚಾರ ಮಾಡಿಲ್ಲ ಅಂದ್ರೆ ತಿನ್ನೋದು ಅರಗದು, ಲೇకపోతే ನಿದ್ದೆ ರಾದು ಅಂತಿದ್ರು. ಅಂದ್ರೆ ನಿದ್ರೆ ಬರೋದಿಲ್ಲ, ಇಲ್ಲ ಅಂದ್ರೆ ತಿಂದಿದ್ದು ಜೀರ್ಣ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅಜೀರ್ಣ ಯಾಕಾಗುತ್ತೆ, ನಾವು ಪ್ರಚಾರ ಮಾಡ್ಬೇಕು, ಒಬ್ಬೊಬ್ರಿಗೆ ಹೇಳ್ತಾ ನಮಗೂನು ತಿಂದಿದ್ದು ಅರಗುತ್ತೆ. ಅದಕ್ಕೆ ಇವತ್ತು ಮಂಜುನಾಥೇಶ್ವರನ ಸನ್ನಿಧಿನಲ್ಲಿ ನಾವು ಹೋದಾಗ ಯಾರ್ಯಾರನ್ನ ಎಲ್ಲೆಲ್ಲಿ ಭೇಟಿ ಆಗ್ತೀವಿ, ಎಲ್ಲರ ಬಗ್ಗೆ ಯಾಕೆ ಹೇಳ್ರಿ ಅಂತಾರೆ ಅಂದ್ರೆ ದೇವಾಲಯಗಳೆಲ್ಲ ಧ್ಯಾನಾಲಯಗಳಾಗಬೇಕು ಅನ್ನೋ ಒಂದು ಸತ್ಸಂಕಲ್ಪದಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಆರ್ಗನೈಸರ್ಸ್ಗೆ ಮತ್ತು ಕರ್ನಾಟಕದ ಎಲ್ಲ ಮಾಸ್ಟರ್ಸ್ಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ.